ಕಾವೇರಿ ಇಶ್ಯೂ, ಕಾವೇರಿ ನದಿ ಬೆಲ್ಟಲ್ಲಿ ಭತ್ತ ಬೆಳೆಯೋರು ನಲ್ಲು ಅಂತಾರೆ. ಅಂದರೆ ಭತ್ತದ ಒಂದು ಅಂದರೆ ಅಕ್ಕಿಯಲ್ಲಿ ಒಂದು ಅದು ಬೈ ಪ್ರಾಡಕ್ಟ್ ಬೆಳೆಯೋರು ಇರ್ತಾರೆ. ಈಗ ಈ ಟೈಮಲ್ಲಿ ನೀರು ಬೇಕು, ಇನ್ನೂ ಸಾರ್ಟ್ ಔಟ್ ಆಗಿಲ್ಲ ಈ ಥರ ಇಶ್ಯೂ. ನದಿಗಳು ಸುತ್ತಮುತ್ತನೇ ಸಿವಿಲೈಸೇಷನ್ ಬೆಳೆದಿದ್ದು. ನಮಗೆ ಯಾವಾಗಿಂದ ನೈಲ್ ಆಗಿರ್ಬೋದು, ಈಜಿಪ್ಷಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ನಮಗೆ ಸುಮೇರಿಯನ್ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಆಗಿರ್ಬೋದು, ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸುತ್ತಮುತ್ತ ಇಂಡಸ್ ನದಿಗಳು ಭಾಳ ಮುಖ್ಯ ಪಾತ್ರ ವಹಿಸ್ತಾರೆ ಮನುಕುಲದ ಇತಿಹಾಸದಲ್ಲಿ. ಒಬ್ಬರೊಬ್ಬರ ನಡುವೆ ಒಂದು ಸಂಘರ್ಷ ಬಂದಿರೋದೇ ರಿವರಿಂದ. ರೈವಲ್ರಿ ಅನ್ನೋ ಪದದಿಂದ ರಿವರಿಂದ 1892 ಮಡ್ರಾಸು, ಮೈಸೂರು ಇವರ ನಡುವೆ ಒಂದು ಸರಿಪಡಿಸ್ಬೇಕಂತ ಪ್ರಯತ್ನ ಪಟ್ಟು ಎಷ್ಟೋ ಒಂದು 120-140 ವರ್ಷಗಳಿಂದ ಈ ರೀತಿ ವಿಚಾರ ನಡೀತಾ ಇದೆ. ನಮಗೆ ಬೇಕಾಗಿರೋದು ಒಂದು ಶಾಶ್ವತವಾದ ಪರಿಹಾರ. ಇವು ಮಳೆ ನೀರು ಕೊರತೆ ಆದಾಗ ಆವಾಗ ದೊಡ್ಡ ಮಟ್ಟದ ಸಮಸ್ಯೆ ಶುರುವಾಗುತ್ತೆ. ಹೇಗೆ ಹಂಚಿಕೆ ಆಗಬೇಕು ಅನ್ನೋ ಪ್ರಶ್ನೆ. ಅದೇ ಡಿಸ್ಟ್ರೆಸ್ ಶೇರಿಂಗು, ಅಂದರೆ ಕಷ್ಟ ಇದ್ದಾಗ ನಾವೆಲ್ಲ ಪ್ರಪೋರ್ಷನಲ್ ಆಗಿ ಹಂಚ್ಕೊಳ್ಳೋದು ಭಾಳ ಮುಖ್ಯ. ನದಿ ಅಂದರೆ ಕಾವೇರಿ ನದಿ ಶುರುವಾಗೋದು ಒಂದು ಕೊಡಗು, ಒಂದು ತಲಕಾವೇರಿಯಿಂದ ಆದರೂ ಕೂಡ, ಕರ್ನಾಟಕದಿಂದ ಬಂದರೂ ಕೂಡ ತಮಿಳ್ನಾಡಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಮ್ಮಿಬ್ಬರಿಗೂ ಕೂಡ ಅದು ಒಂದು ಜೀವನಾಡಿ, ಒಂದು ಲೈಫ್ ಲೈನ್. ಸೊ ನಮಗೂ ಅವರಲ್ಲಿ ರೈತರು ಜಾಸ್ತಿ ಇರ್ಬೋದು, ನಮಗೆ ಕುಡಿಯೋ ನೀರು ಒಂದು ರೀತಿ ಬೇಕಾಗ್ಬೋದು ಬೆಂಗಳೂರಿಗೆ. ಸೊ ಈ ರೀತಿಯಲ್ಲಿ ನಾವು ಒಂದು ಪ್ರಪೋರ್ಷನಲ್ ಶೇರಿಂಗ್ ಮಾಡಿ ಸಮಸ್ಯೆ ಬಂದಾಗ ಅದನ್ನು ಪ್ರಾಪರ್ಲಿ ಅಡ್ರೆಸ್ ಮಾಡಬೇಕು. ಅದನ್ನು ಬಗೆಹರಿಸೋ ಮನಸ್ಥಿತಿ ನಮಗೆ ಬೇಕಾಗಿರೋದು. ಟೆಕ್ನಾಲಜಿ ಇದೆ, ಎಲ್ಲ ರೀತಿ ನಾವು ಸರಿಪಡಿಸೋದು, ಬಟ್ ಆ ಮೈಂಡ್ ಸೆಟ್ ಭಾಳ ಮುಖ್ಯ. ಇವತ್ತು ಕೆಲವು ಒಂದು ಸಂಘಟನೆಗಳು ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಇದನ್ನು ಒಂದು ತೊಟ್ಟು ನೀರು ಕೊಡಲ್ಲ ಅನ್ನೋ ರೀತಿಯಲ್ಲಿ ಒಂದು ಅನ್ರೀಸನಬಲ್ಲು, ಒಂದು ಸರ್ವಾಧಿಕಾರಿ ಧೋರಣೆ ಮಾಡೋ ರೀತಿಯಲ್ಲಿ ಕೆಲವು ಸಂಘಟನೆಗಳು ಬೇಡಿಕೆ ಇಟ್ಟಿದ್ದಾರೆ. ಅದು ಇವತ್ತು ನೆನ್ನೆ ಅಲ್ಲ, 30-40 ವರ್ಷಗಳಿಂದ ಈ ಥರ ಮಾಡ್ಕೊಂಡು ಬಂದಿರೋರು ನಾವು ನೋಡಿದ್ದೀವಿ. ನಮಗೆ ಒಂದು ಶಾಶ್ವತವಾದ ಪರಿಹಾರ ಬೇಕಾಗುತ್ತೆ. ಸಮಸ್ಯೆ ಆದಾಗ ಮಾತ್ರ ಅಲ್ಲ, ಒಂದು ದೂರದೃಷ್ಟಿನಲ್ಲಿ ನಮಗೆ ಬೇರೆ ಬೇರೆ ಥರ ಒಂದು ಕೆರೆ ಕುಂಟೆ ತುಂಬಿಸೋದಾಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಮತ್ತು ಈ ಒಂದು ವಾಟರ್ ಟ್ಯಾಂಕ್ ಪೈಪ್ಸ್ನಲ್ಲಿ ಬರೋ ಲೀಕೇಜನ್ನು ತುಂಬಿಸೋದಾಗಿರ್ಬೋದು, ಇದು ಕೂಡ ಗ್ರೌಂಡ್ ವಾಟರ್ ಅಂತರ್ಜಲನ ಇಂಪ್ರೂವ್ ಮಾಡಿ ರಿಜ್ಯೂವನೇಟ್ ಮಾಡೋದಾಗಿರ್ಬೋದು. ಓವರ್ ಆಲ್ ವಾಟರ್ ಮಸ್ಟ್ ಬಿ ಅ ವೆರಿ ಇಂಪಾರ್ಟೆಂಟ್ ಪ್ರಯಾರಿಟಿ ನಮಗೆ. ಇದನ್ನು ಕೇಂದ್ರ ಸರ್ಕಾರನೇ ಬಂದು ಸರಿಪಡಿಸ್ಬೇಕಂತ ಏನಿಲ್ಲ. ತಮಿಳುನಾಡು, ಕರ್ನಾಟಕಕ್ಕೆ ಒಂದು ರೀಸ್ನಬಲ್ ಮೈಂಡ್ ಇದ್ದು, ಒಂದು ಕಾಳಜಿ ಇದ್ದು, ಎಲ್ಲರ ಜೀವನಕ್ಕೂ ಒಳ್ಳೆಯದಾಗಬೇಕು ಅನ್ನೋ ರೀತಿ ಮನಸ್ಥಿತಿ ಇದೆ. ಒಂದು ಶಾಶ್ವತವಾದ ಪರಿಹಾರ ನಾವೇ ಅದನ್ನು ಕಂಡುಕೋಬೋದು. ಸೊ ಆ ನಿಟ್ಟಿನಲ್ಲಿ ಇದನ್ನು ಕರ್ನಾಟಕ ವರ್ಸಸ್ ತಮಿಳುನಾಡು ಇಂಟ್ರೆಸ್ಟ್ ಅಂತ ನಾನು ನೋಡಲ್ಲ. ಇದನ್ನು ಯಾರು ಇಂಟ್ರೆಸ್ಟ್ ಅಂದರೆ ಎಲ್ಲೋ ಒಂದು ಕಡೆ ಪ್ರಭಾವಿನವರು, ಅವರ ಒಂದು ಅಸ್ತಿತ್ವಕ್ಕೆ ಒಂದು ಕಡೆ, ಮತ್ತು ಜನಸಾಮಾನ್ಯರು, ಕರ್ನಾಟಕದವರು, ತಮಿಳುನಾಡಿನವರು, ಎಲ್ಲ ಕಡೆ ರೈತರು ಮತ್ತು ಎಲ್ಲ ಜನಜೀವ ಒಂದು ಶ್ರಮಜೀವಿಗಳ ಒಂದು ರೀತಿ ಬೈನರಿ ಅನ್ನೋ ರೀತಿ ನೋಡ್ತೀನಿ. ಸೊ ನಾವೆಲ್ಲ ಒಂದು ರೀತಿ ಜನರಿಗೆ ಒಂದು ಶಾಶ್ವತವಾದ ಪರಿಹಾರ, ಲಾಂಗ್ ಟರ್ಮ್ ಈಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಜೈ ಭೀಮ್. ಜೈ ಭೀಮ್.